ಎಲ್ಲರಿಗೂ ನಮಸ್ಕಾರ. ನಿಜವಾಗಿ ಇದುವರೆಗೆ ನಮಗೆ ತುಂಬ ದೊಡ್ಡ ರಸದೌತಣವನ್ನೇ ಹಾರ್ಮೋನಿಕಾ ವೈಭವ ಕಾರ್ಯಕ್ರಮದಲ್ಲಿ ಹಂಸನಾದ ಫೌಂಡೇಶನ್, ನಮ್ಮ ಪ್ರೀತಿಯ ಅಭಿಮಾನದ ವಿದ್ವಾನ್ ಸಾಯಿ ತೇಜಸ್ ಚಂದ್ರಶೇಖರ್ ಅವರು ಮಾರ್ಗದರ್ಶನದಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಾನು ಇದುವರೆಗೆ ಹಾರ್ಮೋನಿಯಮ್ದೇ ಒಂದು ಮೇಯ್ನ್ ಪ್ರೋಗ್ರಾಮು ಕೇಳಿರಲಿಲ್ಲ, ಇವತ್ತೇ ಫಸ್ಟ್ ಕೇಳಿದ್ದು. ಹಂಸನಾದ ಫೌಂಡೇಶನ್ನು ಇನ್ನು ಮುಂದೆ ಹಾರ್ಮೋನಿಕಾದ ನ್ಯಾಷನಲ್ ಫೆಸ್ಟಿವಲ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ನಮ್ಮ ದೇಶದ ಬೇರೆ ಬೇರೆ ಭಾಗದ ವಿದ್ವಾಂಸರನ್ನೆಲ್ಲ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ, ಹಾಗೆ ಪಾರ್ಟಿಸಿಪೆಂಟ್ಸ್ ಹೆಸರು ಕೇಳ್ತಾ ಇದ್ದಾಗ ಬೇರೆ ಬೇರೆ ರಾಜ್ಯಗಳಿಂದ ತುಂಬ ಜನದ ಹೆಸರು ಕೇಳಿದೆ ನಾನು, ಆನ್ಲೈನ್ ಅವರು ಟೀಚ್ ಮಾಡೋದ್ರಿಂದ. ಹಾಗೆ ಬೇರೆ ಹಾರ್ಮೋನಿಕಾ ಆರ್ಟಿಸ್ಟ್ಗಳ ಗುರುಗಳ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಸಾಯಿ ಚಂದ್ರಶೇಖರ್ ಅವರು ತುಂಬ ಚೆನ್ನಾಗಿ ಇದನ್ನು ನಿರ್ವಹಣೆ ಮಾಡಿದ್ದಾರೆ. ಇದು ಯಾವುದೇ ಒಂದು ನ್ಯಾಷನಲ್ ಲೆವೆಲ್ ಫೆಸ್ಟಿವಲ್ಗೆ ಕಡಿಮೆ ಇರಲಿಲ್ಲ. ಆಮೇಲೆ ಈ ವಾದ್ಯದ ಬಗ್ಗೆ ನಾನು ಹೇಳಬೇಕು. ಹಾರ್ಮೋನಿಕಾ ಅಂದರೆ ನಾವು ಚಿಕ್ಕಂದಿನಲ್ಲಿ ರಾಗಮಾಲಿಕೆ ಅಂತ ಹೇಳ್ತಾ ಇದ್ವಿ. ಅದು ಬೀದಿಲಿ ಮಾರ್ಕೊಂಡು ಬರ್ತಾಯಿದ್ರು. ನಾವೆಲ್ಲ ಮಕ್ಕಳು ಅದನ್ನು ಆಸೆಯಿಂದ ಕೊಂಡ್ಕೊಂಡು ಅದರಲ್ಲಿ ನಮಗೇನು ತೋಚತ್ತೋ ಅದನ್ನು ನುಡಿಸ್ತಾ ಇದ್ವಿ. ಅಂದರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಒಂದು ಸಂಗೀತದಲ್ಲಿ, ಒಂದು ನಾದದಲ್ಲಿ, ಲಯದಲ್ಲಿ ಒಂದು ಅಭಿರುಚಿ ಬೆಳೆಯೋಕ್ಕೆ ಆ ವಾದ್ಯ ತುಂಬಾ ಸಹಕಾರ ನೀಡಿದೆ ಅಂತ ನನಗೆ ಅನಿಸುತ್ತೆ. ತುಂಬ ಈಸಿಯಾಗಿ ಅದು ಎಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗಿತ್ತು ಅಂದರೆ, ನಾವು ನುಡಿಸಿದ್ದೊಂದು ಮೌತಾರ್ಗನ್ನು ನಾವು ಬೇರೆಯವ್ರಿಗೆ ಕೊಡ್ತಾ ಇರಲಿಲ್ಲ, ಯಾಕೆಂದರೆ ಎಂಜಲೆಲ್ಲ ಬಂದ್ಬಿಡುತ್ತೆ ಅಂತ. ಆ ವಾದ್ಯದಲ್ಲಿ ಏನೇನು ಸಾಧ್ಯತೆಗಳಿದೆ ಅಂತ ಆವತ್ತು ನಮಗೆ ಕಲ್ಪನೆ ಇರಲಿಲ್ಲ. ನಮಗೆ ತೋಚಿದ್ದು ಒಂದು 2-3 ಸ್ವರಗಳು ಆ ಥರ ನುಡಿಸ್ತಾ ಇದ್ವೇನೋ. ಆದರೆ ಆ ವಾದ್ಯದ ಸಾಧ್ಯತೆಗಳನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಗುಂಪಿನಲ್ಲಿ ಸುಮಾರು ನಾನು ಎಣಿಸ್ತಾ ಇದ್ದೆ, 38 ಜನದ ಒಂದು ಗುಂಪಿತ್ತು. ಅಷ್ಟು ಜನ ಒಂದು ವಾದ್ಯನ ಒಂದೇ ವಾದ್ಯ ಥರ ಅಷ್ಟು ಸಿಂಕ್ರನೈಸ್ಡಾಗಿ ನುಡಿಸಿದ್ರು. ಅದು ತುಂಬ ವಿಶೇಷವಾದ ಒಂದು ವಿಷಯ. ಸಾಯಿ ಚಂದ್ರಶೇಖರ್ ಜೊತೆ ಅವತ್ತು ಮಾತಾಡ್ತಾ ಕೇಳ್ತಾ ಇದ್ದೆ ನಾನು. ಅಂದರೆ ಈ ವಾದ್ಯದ ಸಾಧ್ಯತೆಗಳ ಬಗ್ಗೆ ಮಾತಾಡ್ತಾ ಅವರು ಹೇಳ್ತಾ ಇದ್ದರು. ಅದರಲ್ಲಿ ಇನ್ನೂ ಒಂದು ಆವಿಷ್ಕಾರಗಳನ್ನು ಅವ್ರು ಮಾಡಬಹುದು. ಅದು ಆವಿಷ್ಕಾರಗಳು ಶಾಸ್ತ್ರೀಯ ಸಂಗೀತದ ಗಮಕಗಳ ಪ್ರಯೋಗಕ್ಕೆ ಇನ್ನೂ ಹೆಚ್ಚಿನ ಒಂದು ಸಹಕಾರ ಕೊಡೋಕ್ಕೆ ಅದು ಖಂಡಿತ ಅವಕಾಶ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಒಂದು ಪ್ರಯೋಗ ಇವರಿಂದ ಯಶಸ್ವಿಯಾಗಲಿ ಅಂತಲೂ ಕೇಳ್ತಾ ಇದ್ದೀನಿ. ಆಮೇಲೆ ನಾವು ಸಂಗೀತ ಚರಿತ್ರೆನ ಬೇರೆ ಬೇರೆ ವಾದ್ಯಗಳ ಬಗ್ಗೆ ಯೋಚನೆ ಮಾಡ್ತಾ, ಅದು ಮುಂಚಿನ ಒಂದು ಸ್ಥಿತಿಯಲ್ಲಿ ಅಂದರೆ ಅರ್ಲಿ ಸ್ಟೇಜಸ್ಸಲ್ಲಿ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಇವಾಗ ವೈಲಿನ್ನೇ ತಗೊಳ್ಳಿ. ವೈಲಿನ್ನು ಕರ್ನಾಟಕ ಶಾಸ್ತ್ರೀಯಕ್ಕೆ ಹೊಂದತ್ತಾ ಅಂತ ಮುಂಚೆ ಒಂದು ಕಲ್ಪನೆ ಇರಲಿಲ್ಲ. ಮುತ್ತುಸ್ವಾಮಿ ದೀಕ್ಷಿತರ ಸಹೋದರ ಬಾಲಸ್ವಾಮಿ ದೀಕ್ಷಿತರು ವೈಲಿನ್, ಅದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟನ್ನು ಕರ್ನಾಟಕ ಸಂಗೀತಕ್ಕೆ ಬಹಳ ಯಶಸ್ವಿಯಾಗಿ ತಂದರು. ಹಾಗೆಯೇ ವೀಣೆನೇ ತಗೊಳ್ಳಿ, ಒಂದು ಪ್ರಾಚೀನವಾದ ಒಂದು ವಾದ್ಯ. ಆದರೆ ಪ್ರಾರಂಭದಲ್ಲಿ ಅದು ವೇದಗಳ ಜೊತೆ ಕೇವಲ 3 ತಂತಿ, ಆ ವೇದದಲ್ಲಿ ಸ್ವರಗಳು ಬರುತ್ತಲ್ಲ, ಆ 3ಕ್ಕೆ ಅಡ್ಜಸ್ಟ್ ಆಗೋ ಥರ ಇತ್ತು. ಅಂದರೆ ಗಮಕಗಳು ಅವೆಲ್ಲ ಮುಂದೆ ಆವಿಷ್ಕಾರ ಆಗಿದ್ದು. ಅಂದರೆ ಯಾವುದೇ ವಾದ್ಯದ ಬೆಳವಣಿಗೆ ಹಂತದಲ್ಲಿ ಅದು ಬೆಳವಣಿಗೆಗೆ ಆವಿಷ್ಕಾರಕ್ಕೆ ಜನ ಹಾಗೂ ಕಲಾವಿದರು ಒಂದು ಪ್ಯಾಷನೇಟಾಗಿ ಡೆಡಿಕೇಟೆಡ್ಡಾಗಿ ದುಡಿದಾಗ ಆ ವಾದ್ಯ ಒಂದು ವೈಭವ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದೇ ರೀತಿ ಹಾರ್ಮೋನಿಕಾ ಸಹ ನಮ್ಮ ಸಾಯಿ ತೇಜಸ್ ಚಂದ್ರಶೇಖರ್ ಅವರ ಒಂದು ಟ್ಯಾಲೆಂಟ್, ಡೆಡಿಕೇಷನ್, ಪ್ಯಾಷನ್ ಇವೆಲ್ಲದರ ಪರಿಣಾಮವಾಗಿ ಒಂದು ದೊಡ್ಡ ಪ್ರೆಸ್ಟೀಜಿಯಸ್ ಕ್ಲಾಸಿಕಲ್ ಸ್ಟೇಜಸ್ ಮೇಲೂ ಅದು ಖಂಡಿತ ಬೆಳಗತ್ತೆ ಅಂತ ನನಗೆ ಭರವಸೆ ಇದೆ.
ಸಾಯಿ ತೇಜಸ್ ಅವರು ಬರೀ ಹಾರ್ಮೋನಿಕಾ ಗುರುಗಳು ನುಡಿಸೋರು ಅಷ್ಟೇ ಅಲ್ಲ, ಅವರು ತುಂಬ ಬಹುಮುಖ ಪ್ರತಿಭಾವಂತರು. ಇವತ್ತಿನ ಒಂದು ಪ್ರೇಯರ್ ಕೇಳಿದ್ವಿ, ಅದು ಅವ್ರ ರಚನೆ, ಹಾಗೂ ಸಂಗೀತ ಅವರದ್ದು. ಆಮೇಲೆ ಅದಲ್ಲದೆ ಅವರು ಒಳ್ಳೆ ಕ್ಲಾಸಿಕಲ್ ಸಿಂಗರ್ ಸಹ. ಅವ್ರ ಗುರುಗಳು ವಿದುಷಿ ರೂಪಾ ಅವರು ಬಂದಿದ್ದಾರೆ. ಹಾಗೆ ಅವರ ಗುರುಗಳಾದ ತಬಲಾ ಮತ್ತು ಲೈಟ್ ಮ್ಯೂಸಿಕ್ ಗುರುಗಳಾದ ಪಂಡಿತ್ ವಿಶ್ವನಾಥ್ ನಾಕೋಡವರು ಬಂದಿದ್ದಾರೆ. ಆಮೇಲೆ ನಮ್ಮ ನಾಡಿನ ಹೆಮ್ಮೆಯ ಘಟಂ ವಿದುಷಿ ಸುಕನ್ಯಾ ರಾಮ್ಗೋಪಾಲ್ ಅವರು ಬಂದಿದ್ದಾರೆ. ಇವರೆಲ್ಲ ನಂಗೆ ತುಂಬ ದಿನದಿಂದ ಪರಿಚಿತರು. ನಾಕೋಡವರಂತೂ ನಾವು ಸಹೋದ್ಯೋಗಿಗಳಾಗಿದ್ದವರು ಆಕಾಶವಾಣಿಯಲ್ಲಿ. ಆ ಒಂದು ಸಂತೋಷದ ಸಂದರ್ಭದಲ್ಲಿ ನಾವು ಅವ್ರನ್ನೆಲ್ಲ ಮೀಟ್ ಮಾಡಿದ್ದು ತುಂಬ ಖುಷಿಯಾಯಿತು. ಆಮೇಲೆ ಆವಾಗಲೇ ಹೇಳಿದೆ ನಾನು, ಸಾಯಿ ತೇಜಸ್ ಚಂದ್ರಶೇಖರ್ ಅವರು ಕ್ಲಾಸಿಕಲ್ ವೋಕಲಿಸ್ಟ್ ಸಹ. ಹಾಗೆ ನಾನು ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿದೆ ಈ ಹಾರ್ಮೋನಿಕಾ ಬಗ್ಗೆ, ಆಮೇಲೆ ಸಾಯಿ ತೇಜಸ್ ಚಂದ್ರಶೇಖರ್ ಬಗ್ಗೆ. ಕ್ಲಾಸಿಕಲ್ ಮ್ಯೂಸಿಕ್ನ ಯಾರು ನುಡಿಸ್ತಾರೆ ಇದರಲ್ಲಿ ಅಂತ ಸುಮ್ಮನೆ ಕೇಳಿದೆ ನಾನು. ಒಂದು ಕ್ವಶನ್ ಬಂದಿದ್ದು ಒಂದೇ ಒಂದು ಹೆಸರು ಅಂದರೆ ಸಾಯಿ ತೇಜಸ್ ಚಂದ್ರಶೇಖರ್. ಆಮೇಲೆ ಒಂದೆರಡು ಕಾಂಪೋಸಿಷನ್ಸು ಕೇಳಿದೆ ನಾನು, ಬಿಂದು ಮಾಲಿನಿ ರಾಗದ್ದು, ಆಮೇಲೆ ಆಭೇರಿ ರಾಗದ್ದು. ಇದು ಒಂದು ಸಂಪೂರ್ಣ ಮಟ್ಟದ ಕಚೇರಿ ಕೊಡುವಷ್ಟು ಅವ್ರಿಗೆ ಅವಕಾಶಗಳು ಸಿಗಲಿ. ಹಾಗೆ ಇದರಲ್ಲಿ ಇವರ ಕೃಷಿಯಿಂದ ಸುಮಾರು ವಿದ್ಯಾರ್ಥಿಗಳು, ಶಿಷ್ಯರು ತರಬೇತಿಗೊಂಡು ಹಾರ್ಮೋನಿಕಾ ವಾದ್ಯಕ್ಕೆ ಒಂದು ಹೊಸತನ್ನು ಹೊಸ ಪ್ರವೇಶವನ್ನು ವಿಶ್ವ ಮಟ್ಟದಲ್ಲಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಆಮೇಲೆ ಇದೇ ಮೊದಲ ಬಾರಿಗೆ ಅವರ ಅಭಂಗಗಳನ್ನ ಹಾರ್ಮೋನಿಕಾದಲ್ಲಿ ಪ್ರೆಸೆಂಟ್ ಮಾಡಿದ್ರು ಅಂತ ಕೇಳಿದೆ. ಹಾಗೆ ನಂದೊಂದು ಅಂಬಲ್ ಸಜೆಷನ್, ನಮ್ಮ ಮೈಸೂರು ವೈಣಿಕ ವಾಗ್ಗೇಯಕಾರರು ನಗಮಗಳನ್ನ ರಚನೆ ಮಾಡಿದ್ದಾರೆ. ಆ ನಗಮಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಅವರು ರಚನೆ ಮಾಡಿದ್ದು. ಅದು ಏನು ಉದ್ದೇಶ ಅಂದರೆ, ಆವಾಗ ರಾಜರ ಆಸ್ಥಾನದಲ್ಲಿ ಹಿಂದೂಸ್ತಾನಿ, ವೆಸ್ಟ್ರನ್ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಈ ಎಲ್ಲದರಲ್ಲೂ ಪಂಡಿತರಾದವರು, ವಿದ್ವಾಂಸರಾದವರು ಆಸ್ಥಾನ ಕಲಾವಿದರಾಗಿದ್ದರು. ಅವ್ರಿಗೆಲ್ಲ ಈಸಿ ಆಗೋ ಥರ, ಅಂದರೆ ಅವ್ರಿಗೆಲ್ಲ ಸುಲಭವಾಗಿ ನಿರ್ವಹಣೆ ಮಾಡುವಂತಹ, ಪರಿಣಾಮಕಾರಿಯಾಗಿ ನುಡಿಸೋವಂತಹ ರಚನೆಗಳು ನಗಮಗಳು. ಇದನ್ನು ನೆಕ್ಸ್ಟ್ ಇಯರ್ ಅವರು ಟ್ರೈ ಮಾಡ್ಬೋದೇನೋ ಅಂತ ನಂಗೆ ಅನ್ನಿಸ್ತು. ಸುಮಾರು ಇವಾಗ ಸದ್ಯಕ್ಕದು ಒಂದು 11-12 ಕಾಂಪೋಸಿಷನ್ ಸಿಗ್ಬೋದು. ಅದರಲ್ಲಿ ಕೆಲವನ್ನ ಟ್ರೈ ಮಾಡ್ಬೋದು. ಹೇಗೆ ಇವರ ಅಭಂಗಗಳನ್ನ ಬಹಳ ಯಶಸ್ವಿಯಾಗಿ ಪ್ರದರ್ಶನ ಮಾಡಿದ್ರು, ಅದೇ ರೀತಿ ಹೊಸ ಹೊಸ ರಚನೆಗಳನ್ನು ಮಾಡಲಿ. ಈ ನಗಮಗಳನ್ನು ಖಂಡಿತ ನೆಕ್ಸ್ಟ್ ಇಯರ್ ಟ್ರೈ ಮಾಡಲಿ ಅಂತ ನಾನು ಒಂದು ನನ್ನ ಬೇಡಿಕೆ ಇಟ್ಟಿದ್ದೀನಿ. ಹಾಗೆ ಇವತ್ತು ಅವರು ಬೇರೆ ಬೇರೆ ರಾಜ್ಯದ ಗುರುಗಳನ್ನ, ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ವಿದ್ವಾನ್ ಅನುಪಮ್ ಪಾಲ್ ಅವರು, ಹಾಗೆ ಶ್ರೀ ವಿನಾಯಕ್ ಭೋಸೇಕರ್ ಹೈದ್ರಾಬಾದ್ನವರು. ಇವರಿಬ್ಬರಿಗೆ ಒನ್ಸ್ ಅಗೈನ್ ಮೈ ಹಾರ್ಟಿ ಕಂಗ್ರ್ಯಾಚುಲೇಷನ್ ಸರ್ಸ್. ಒಂದು ಈ ಅಪೂರ್ವವಾದ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತುಗಳನ್ನು, ನನ್ನ ಅಭಿಪ್ರಾಯಗಳನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಹಂಸನಾದ ಫೌಂಡೇಶನ್ಗೆ ನಾನು ಆಭಾರಿಯಾಗಿದ್ದೇನೆ. ನಿಮಗೆಲ್ಲ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಸಹ ಎಲ್ಲರೂ ಒಳ್ಳೆಯ ಸಂಗೀತವನ್ನು ಕೇಳಿಬಿಟ್ಟಿದ್ದೀರಿ. ಮಾತು ಅಂದ ತಕ್ಷಣ ಸಹಜವಾಗಿ ಬೇಸರ ಆಗುತ್ತೆ. ಆದರೂ ಸುಮಾರು ವಿಷಯಗಳನ್ನು ನಮ್ಮ ಆತ್ಮೀಯರಾದಂತಹ ವಿದುಷಿ ಗೀತಾ ರಮಾನಂದ್ ಅವರು ಹೇಳಿದ್ದಾರೆ. ಅದು ಹೇಳಿದ್ದನ್ನು ಬಿಟ್ಟುಬಿಟ್ಟು ಏನಾದರೂ ಸಾಧ್ಯವಿದ್ದರೆ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ, ಒಬ್ಬ ಒಳ್ಳೆಯ ಸಂಗೀತ ಹಾಡೋವಂಥವ್ರಾಗ್ಬೋದು, ನುಡಿಸೋವಂಥವ್ರಾಗ್ಬೋದು, ಅದನ್ನು ಪ್ರಯತ್ನ ಮಾಡಿ ಮಾಡಬಹುದು. ಆದರೆ ಇಷ್ಟೊಂದು ಜನ ಶಿಷ್ಯರನ್ನು ತಯಾರಿ ಮಾಡಿ ತಾವೂ ನುಡಿಸೋದಕ್ಕೆ ಅದಕ್ಕೆ ಪ್ರೋತ್ಸಾಹ ಕೊಡೋದು, ಅಪ್ಪ ಅಮ್ಮಂದರು, ಅಜ್ಜ ಅಜ್ಜಿಯರು, ಮಕ್ಕಳು ಎಲ್ಲರೂ ಬಂದು ಇಲ್ಲಿ ನುಡಿಸೋ ತರಹ
ನೋಡಿ, ದೊಡ್ಡ ದೊಡ್ಡ ಕಲಾವಿದರುಗಳು ಇಲ್ಲಿ ಹಾಡೋದಕ್ಕೆ ಬಂದರೂ ಸಹ ಇಷ್ಟು ಜನ ಸೇರಿಸೋದು ಕಷ್ಟ. ಈ ಮಕ್ಕಳು, ಅದು ಹಾರ್ಮೋನಿಕ ನಮ್ಮಲ್ಲಿ ಅಷ್ಟೊಂದು ಪ್ರಚಾರ ಇಲ್ಲ. ಇತ್ತೀಚೆಗೆ ನಮ್ಮ ಸಾಯಿ ತೇಜಸ್, ಅವನಿಂದ ಅಂತ ಹೇಳಬೇಕು ಅವರಿಂದ ಅಂತ ಹೇಳಬೇಕು ನಂಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಸ್ಟೂಡೆಂಟ್ ನಮ್ಮಲ್ಲೇ ಓದಿದ್ದು, ಅವನು ಅಂತಲೇ ಹೇಳ್ಬೋದು. ನಂಗೆ ಬರೋದೇ ಇಲ್ಲ ಅವರು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಓಕೆ, ನಮ್ಮ ಸಾಯಿ ತೇಜಸ್ ನಮ್ಮಲ್ಲೇ ಓದಿದ್ದು, ಅದರಿಂದ ನಂಗೆ ತುಂಬ ಹೆಮ್ಮೆ ಇದೆ. ಇಷ್ಟು ಜನ ಪೋಷಕರನ್ನು ಇದಕ್ಕೆ ಅಟ್ರ್ಯಾಕ್ಟ್ ಆಗೋ ತರಹ ಇದ್ರ ಕಡೆ ಆಕರ್ಷಿಸ್ಬಿಟ್ಟು ಅವರೆಲ್ಲರೂ ಸಹ ನಾವು ನುಡಿಸ್ಬೇಕು, ನಾವು ಕಲಿಬೇಕು ಅಂತ ಅನ್ನೋವಂಥದ್ದು. ಎಲ್ಲರೂ ಸಹ ಮನೆಗಳಲ್ಲಿ ಒಂದು ಹಾರ್ಮೋನಿಕಮ್ ಜೇಬಲ್ಲಿ ಇಟ್ಕೊಳ್ಬೋದು, ಯಾವಾಗ ಬೇಸರ ಆಗುತ್ತೋ ನುಡಿಸ್ಬಹುದು ಅಲ್ವಾ. ಇಂಥದ್ದು ಸುಮಾರು ಅದ್ಭುತಗಳನ್ನು ನಾನು ಇಲ್ಲಿ ನೋಡಿದ್ದೀನಿ. ಪುಟ್ಟ ಮಕ್ಕಳಿಂದ ಅಜ್ಜಂದರು ಅಜ್ಜಿಯರ ತನಕ ಎಲ್ಲರೂ ಸಹ ಇಲ್ಲಿ ಹಾಡಿದ್ದಾರೆ, ಇಲ್ಲಿ ನುಡಿಸಿದ್ದಾರೆ, ಹಾಡಿದ್ದಾರೆ. ಎಷ್ಟು ಜನ ತಯಾರಿ ಮಾಡಬೇಕು ಅಂತಂದರೆ ಎಷ್ಟೊಂದು ಪೇಷನ್ಸ್ ಬೇಕು. ಒಬ್ಬ ಗುರುವಿಗೆ ನಾನು ತುಂಬ ಶಿಷ್ಯರಿಗೆ ಹೇಳ್ಕೊಟ್ಬಿಡ್ತೀನಿ ಅಂತಂದರೆ ಸಾಮಾನ್ಯವಾಗಿ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಒಂದು, ದುಡ್ಡಿನ ಬಗ್ಗೆ ಆಸಕ್ತಿಯನ್ನು ದೂರ ಇಡಬೇಕು. ಮೊದಲು ಮಕ್ಕಳನ್ನ ಪ್ರೀತಿ ಮಾಡಬೇಕು. ಯಾರೇ ಬಂದರೂ ಹೇಳ್ಕೊಡ್ತೀನಿ ಅಂತ ಹೇಳಬೇಕು. ಸಮಯ ಇಲ್ಲ ಅಂತ ಹೇಳ್ಕೊಡ್ದು, ಯಾರೇ ಬಂದರೂ ನಾನು ಹೇಳ್ಕೊಡ್ತೀನಿ ಅಂತ ಹೇಳಬೇಕು. ಇಂಥದ್ದೆಲ್ಲ ಗುಣಗಳನ್ನು ಸಹ ನಮ್ಮ ಸಾಯಿ ತೇಜಸ್. ಜೊತೆಗೆ ಇಲ್ಲಿ ಬರೀ ಆಸಕ್ತಿ ಇದ್ದು ಅಲ್ಲಿಗೆ ಬರುವಂಥವ್ರು, ಇಲ್ಲಿಗೆ ಬರುವಂಥವ್ರು, ಕಲಿಯೋದಕ್ಕೆ ಬರುವಂಥವ್ರು ಅಂತ ಅಲ್ಲದೇ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವ್ರನ್ನ ಕರೆಸ್ಬಿಟ್ಟು ಹೇಳ್ಕೊಡೋದಿದೆಯಲ್ಲ, ಎಂತಹ ಅದ್ಭುತವಾದಂತಹ ಕೆಲಸ. ಯಾರು ಮಾಡ್ತಾರೆ ಇದನ್ನು? ಅಯ್ಯೋ ನಮಗೇನಂತೆ, ಅವ್ರ ಪಾಡಿಗೆ ಅವ್ರಿಗೆ ಏನಾಯಿತು ಅವ್ರು ಕಲ್ತ್ಕೋತಾರೆ, ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರೋ ಅದನ್ನು ಕಲಿತಾರೆ ಅಂತ ಹೇಳ್ಬೋದು. ಆದರೆ ಅವ್ರಿಗೆ ಸಂಗೀತ ಕಲಿಯುವಂಥ ಅವಕಾಶಗಳು ತುಂಬ ಕಮ್ಮಿ ಇರುತ್ತೆ. ಅದಕ್ಕೆ ಇಲ್ಲಿ ಕರೆಸ್ಬಿಟ್ಟು, ಅಂದರೆ ಮನೆಗೆ ಕರೆಸ್ಬಿಟ್ಟು ಅವ್ರು ಬಂದಾಗ ಅಥವಾ ಶಾಲೆಗೆ ಹೋಗಿ ಹೇಳ್ಕೊಡುವಂಥದ್ದು, ಇದೆಲ್ಲ ಮಾಡೋದು ತುಂಬ ದೊಡ್ಡ ಕೆಲಸ. ಜೊತೆಗೆ ತುಂಬ ದೊಡ್ಡ ಕಲಾವಿದರನ್ನು ಹೊರಗಡೆಯಿಂದ ಕರೆದುಬಿಟ್ಟು ಅವರಿಗೆ ಸನ್ಮಾನ ಮಾಡುವಂಥದ್ದು, ಅವ್ರನ್ನ ನಮ್ಮ ಕಲಿಯುವಂತಹ ಮಕ್ಕಳಿಗೆ ತೋರಿಸೋವಂಥದ್ದು. ಇಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ದೇಶದಲ್ಲಿ. ಹಾರ್ಮೋನಿಕಾ ಅಂತ ಅನ್ನೋದು ಒಂದು ಸಣ್ಣ ವಾದ್ಯವಾದರೂ ಸಹ, ನೋಡೋದಕ್ಕೆ ಕೈಯಲ್ಲಿ ಇಟ್ಕೊಂಡು ಹೋಗುವಂಥ ವಾದ್ಯವಾದರೂ ಸಹ ಎಷ್ಟೊಂದು ಅದ್ಭುತವಾಗಿ ನುಡಿಸುವಂತಹ ಎಲ್ಲ ಒಂದು ಇದನ್ನು ಹೊಂದಿದೆ ಅಂತ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾನೆ ನಮ್ಮ ಸಾಯಿ ತೇಜಸ್. ನನಗೆ ಇನ್ನು ತುಂಬ ಮಾತಾಡಬೇಕು ಅನಿಸುತ್ತೆ, ಇವತ್ತು ಮಾತಾಡೋದಿಲ್ಲ. ಎಲ್ರಿಗೂ ನಮಸ್ಕಾರ. ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಾನೆ. ನನಗೆ ಶುರುಗೆ ಒಂದು 3-4 ಗಂಟೆ ಆಗ್ಬೋದು ಸರ್ ಅಂದರೆ, ಏನಪ್ಪ ಸಂಗೀತ ಕಾರ್ಯಕ್ರಮದಲ್ಲಿ ಯಾರು 3-4 ಗಂಟೆ ಕೂತ್ಕೊಂಡು ಕೇಳ್ತಾರೆ ಹಾಗೆ ಅಂತ ನನಗನ್ಸಿತ್ತು. ಸಹಜನೇ ಅದು. ಸಾಮಾನ್ಯ 3-4 ಗಂಟೆ ಕೂತ್ಕೊಂಡು ಯಾರೂ ಕೇಳೋದಿಲ್ಲ. ಇತ್ತೀಚೆಗೆ 1.5 ಗಂಟೆ ಕಚೇರಿ ಆಗಿಬಿಟ್ರೆ ಅಲ್ಲಿಗೆ ಸುಸ್ತು, ಎಲ್ಲ ಕೇಳೋರಿಗೆ ಸುಸ್ತು. ಅಷ್ಟೊತ್ತಿಗೆ ನಾನು ಸ್ವಲ್ಪ ಮಾತ್ರೆ ತೊಗೋಬೇಕು, ಔಷಧಿ ತೊಗೋಬೇಕು, ಇಂಜೆಕ್ಷನ್ ತೊಗೋಬೇಕು ಅಂತ ಹೊರಟೇ ಬಿಡ್ತಾರೆ. ಯಾವುದೋ ಒಂದು ಕಾರಣ ಹೇಳ್ಕೊಂಡು ಇದ್ದೂ ಇರಬಹುದು, ಆದರೆ ಆ ಕಾರಣಗಳಿರುತ್ತೆ. ಇಲ್ಲಿ ಆ ಕಾರಣ ಯಾವುದನ್ನೂ ಅದು ಗಮನಕ್ಕೆ ಬರದೇ ಇರೋ ತರಹ ಇವತ್ತಿನ ಕಚೇರಿ ಆಯ್ತಲ್ಲ. ಎಷ್ಟು ಜನ, ನೂರಾರು ಹುಡುಗರು ಹಾಡಿದ್ದಾರೆ. ನನಗೆ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ತುಂಬ ತುಂಬ ಸಂತೋಷ. ಒಳ್ಳೆಯದಾಗಲಿ. ನಮ್ಮ ಹಂಸನಾದ ಫೌಂಡೇಶನ್ ಬೆಳೆಯಲಿ, ಬೆಳಗಲಿ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಅಂತ ಹೇಳ್ತೀನಿ. ಜೊತೆಗೆ ಒಂದು ಆಫರ್ ಕೂಡ ಇದೆ. ಪ್ರಶಾಂತ್ ನಗರದಲ್ಲಿ ತಿಂಗಳಿಗೊಂದು ದಾಸವಾಣಿ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿ 2 ತಿಂಗಳಿಗೊಮ್ಮೆ ವಿದ್ಯಾಭೂಷಣರು ಬಂದು ಹಾಡ್ತಾರೆ. ಇನ್ನು ಬೇರೆ 2 ತಿಂಗಳ ಒಂದು ಸಲ ಬೇರೆಯ ಕಲಾವಿದರು, ಹೊಸ ಕಲಾವಿದರು ಬಂದು ಅಲ್ಲಿ ದಾಸವಾಣಿಯನ್ನು ಹಾಡ್ತಾರೆ. ಆ ವೇದಿಕೆಯಲ್ಲಿ ತುಂಬ ಸುಮಾರು ಒಂದು ದೊಡ್ಡ ಒಂದು ಹಾಲು, ಮನೆಯಲ್ಲೇ ಒಂದು ಸ್ಟೇಜು ವೀಜು ಎಲ್ಲ ಚೆನ್ನಾಗಿದೆ, ಸುತ್ತಲೂ ಗುರುಗಳ ಫೋಟೋ ಇದೆ. ಅಲ್ಲಿ ಸುಮಾರು ಒಂದು 150ರಿಂದ 200 ಜನ ಆಡಿಯನ್ಸ್ ಇರ್ತಾರೆ. ಆ ಜಾಗದಲ್ಲಿ ಸಾಯಿ ತೇಜಸ್ ಒಂದು ಕಾರ್ಯಕ್ರಮ ಕೊಡಲಿ, ಅದಕ್ಕೆ ನಮ್ಮ ಮುರಳೀಧರ್ ಅಂತ ನಮ್ಮ ಆತ್ಮೀಯರು ಅವ್ರು ಬಂದು ಹೇಳಿದರು, ಅದನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ಪ್ರೈಸ್ ಅದು. ಜೈ ಹಾರ್ಮೋನಿಕಾ. ಆತ್ಮೀಯ ಮೆಲೋಡಿ ಬಂಧುಗಳೇ,
Let me start with my usual 3 cheers for Hamsanada and Sai Tejas. Okay? Your loudest, please. Hip hip. Hip hip. Hip hip. Thank you so much. First of all, I would like to congratulate Shri Anupam Palji and Vinayak ji for getting the prestigious Harmonica Award. Anupam Pal sir, I have in my ear the energy, the enthusiasm, the exuberance, and the power with which you played the harmonica. Namaste to you. May you live long with the harmonica in your hands. And my friend from Hyderabad, we didn't have the privilege of listening to you today. Please come next year and play for us. ಮುಂದಕ್ಕೆ ಮೌನ ಆಗಿದೆ ನನ್ನ ಹೃದಯ. ಮೊಟ್ಟ ಮೊದಲಿಗೆ ಈ ಪಿಂಕ್ ಸಮುದ್ರ ನೋಡಿ ತುಂಬ ಖುಷಿಯಾಯಿತು. ನಾನಾ ಥರ ಪಿಂಕ್ಗಳು. ನನ್ನ ಮಗಳು ಹೇಳ್ತಾಳೆ, ಕಲರ್ಸ್ ಹೇಳಬೇಡಮ್ಮ ನೀನು, ನನ್ನ ತಲೆ ಕೆಡುತ್ತೆ, ಅಷ್ಟೊಂದು ಶೇಡ್ಸು ಇದು ಹೇಳಬೇಡ ಅಂತಾಳೆ. ಇವತ್ತಿನ ಪಿಂಕ್ ನೋಡಿ ಎಲ್ಲಿಂದ ಎಲ್ಲಿ ತನಕ ಮರ್ಜಾಗಿದೆ. ಬೇಬಿ ಪಿಂಕಿಂದ lilac pink tanka. The wave of pink was so magnificent when I came inside that I was really thrilled. Then the color coordination. ಅದಲ್ಲದೆ ಶ್ರುತಿ ಸೇರಿಸಿ ಅಷ್ಟು ಹಾರ್ಮೋನಿಕಾಗಳು ಒಂದೇ ಥರ ಅಷ್ಟು ರಿಹರ್ಸಲ್ ಕೊಟ್ಟಿರಬೇಕು ಅವರು. ಎಷ್ಟು ಪ್ರಯತ್ನ ನಡೆದಿದೆ ಸ್ಕ್ರೀನ್ ಹಿಂದೆ. ಇದು ಮೇಲೆ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಮಾತಿಂದ ಹೇಳಿ ತುಂಬಕ್ಕಾಗಲ್ಲ. 4 ಧ್ವನಿ ಶ್ರುತಿ ಸೇರಬೇಕಾದ್ರೆ ಅದಕ್ಕೆ ತಪ್ಪಿಸ್ಬೇಕು ಅಂಥದ್ದು ಇವರು ಇಷ್ಟೊಂದು ಇನ್ಸ್ಟ್ರೂಮೆಂಟ್ಸನ್ನು ರಿದಮ್ ತಪ್ಪದೆ ಮಾಡಿದ್ದಾರೆ. ಅದು ಇಂಪಾರ್ಟೆಂಟು. ಇಲ್ಲಿ ರಿದಮ್ ಇಂಪಾರ್ಟೆಂಟು ಶ್ರುತಿಗಿಂತ. ಬಿಕಾಸ್ ದ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಇಟ್ಸ್ ಓನ್ ಶ್ರುತಿ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಟು ಸ್ಟ್ರಗಲ್ ಫಾರ್ ದ ಶ್ರುತಿ. ಇಲ್ಲ, ರಿದಮ್ ಒಂದು ಕಡೆ ಒಬ್ಬರದು ಹೋಗಿಲ್ಲ ಅನ್ನೋದು ಅತ್ಯದ್ಭುತವಾದ ಒಂದು ಸಾಧನೆ ಇದು. ಸಾಯಿ ತೇಜಸ್ ನನ್ನ ಶಿಷ್ಯ ಅಂತ ಮಾತ್ರ ಹೆಮ್ಮೆ ಇಲ್ಲ ನನಗೆ. ಈತ ಮಾಡ್ತಕ್ಕಂಥ ಒಂದು ಕೆಲಸ, ಅದರಲ್ಲಿರ್ತಕ್ಕಂಥ ಇಂಟ್ರೆಸ್ಟು, ಅದರಲ್ಲಿ ಒಬ್ಬೊಬ್ಬ ಸ್ಟೂಡೆಂಟ್ನಲ್ಲೂ ಈತ ತೋರಿಸೋ ಒಂದು ಸ್ಪಂದನ, ಅದು ತುಂಬ ಇಂಪಾರ್ಟೆಂಟು. ಇಲ್ಲಿ ಸ್ಟೇಜ್ ಮೇಲೆ ಯು ಕ್ಯಾನ್ ಸಿ ಆಲ್ ಆಫ್ ದೆಮ್, but it's only one heart working. So I'm very proud of him. I'm very proud to have been his teacher. I'm very proud to be still associated with him. I'm very proud to have his affection even today. What he had that day, now it is 1,000 folds more. And I feel very safe in his parikara. I have a thing to say about the abhang. ಅಭಂಗ ಮಾಡಿಸೋದು ಸುಲಭ ಅಲ್ಲ ರೀ. ಹಾಡೋದೇ 2 ಧ್ವನಿ. ರಂಜನಿ ಗಾಯತ್ರಿ ಹಾಡ್ತಾರೆ ಅಂತಂದರೆ ಅಲ್ಲೇ ನಾವು ಒಂದು ಚೂರು ಏನಾದರೂ ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತೀವಿ. ಮಿಸ್ ಆಗುತ್ತಾ, ಬೀಟ್ ಆಗುತ್ತಾ, ಅದಾಗುತ್ತಾ, ಇದಾಗುತ್ತಾ. ಇಷ್ಟು ಜನನ ಒಟ್ಟು ಸೇರಿಸಿ ಅಭಂಗು. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಸಾಯಿ ತೇಜಸ್, ಐ ಹ್ಯಾಡ್ ಎ ಪ್ರಿವಿಲೇಜ್ ಆಫ್ having Shri Vishwanath Nakod ji sitting beside me, singing his own composition into my and Geeta's ears. It was a privilege, it was a treat, sir. Let me thank you so much. ಅವರು ಮಾಡಿದ ರಚನೆಯನ್ನು ಅವ್ರು ಹಾಡ್ತಾ ಇದ್ರು. ಇವರೆಲ್ಲ ನುಡಿಸ್ತಾ ಇದ್ದರೆ ಅವ್ರ ಪಕ್ಕದಲ್ಲಿ ಕೂತು ಹಾಡ್ತಾ ಇದ್ರು. ಹಬ್ಬ ತುಂಬ ಚೆನ್ನಾಗಿತ್ತು ಕೇಳೋದಕ್ಕೆ. ಆಮೇಲೆ ಅಭಂಗಗಳೆಲ್ಲ ಅವರು ನಮಗೆ ಕಾಮೆಂಟ್ರಿ ಕೊಡ್ತಾಯಿದ್ರು, ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಐ ಎಸ್ಪೆಷಲಿ ಲವ್ಡ್ ದ ತಬ್ಲಾ ಆ್ಯಂಡ್ ಇಟ್ಸ್ ಟೇಕ್ಸ್. ಇಟ್ ವಾಸ್ ಬ್ಯೂಟಿಫುಲ್. ಐ ಎಂಜಾಯ್ಡ್ ಯುವರ್ ತಬ್ಲಾ ಫ್ರಮ್ A to Z. And the way they were all involved in each other
ಸಾಯಿ ತೇಜಸ್ಸು ಅವರು ಕಣ್ಣು ಮೂಲಕ ಚಲನೆಗಳು ಚಾಲನೆಗಳು ಒಬ್ರಿಗೊಬ್ಬರ ಕನೆಕ್ಷನ್ಸು, ಐ ಎಂಜಾಯ್ಡ್ ಇಟ್ ವೆರಿ ಮಚ್ ಆ್ಯಂಡ್ ದ ಸ್ಟೇಜ್ ವಾಸ್ ಲಿಟ್ ವಿತ್ ಮ್ಯೂಸಿಕ್ ಟುಡೇ. ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಬೀನ್ ಹಿಯರ್ ವಿತ್ ಯು ಆಲ್ ಮೈ ಫ್ರೆಂಡ್ಸ್ ಆನ್ ದಿಸ್ ಅಕೇಶನ್. ಜೈ ಹಾರ್ಮೋನಿಕಾ. ಐ ಲವ್ ಹಾರ್ಮೋನಿಕಾ. ಎಲ್ಲರಿಗೂ ನಮಸ್ಕಾರ. ನಮ್ಮ ಗೀತಾ ಮೇಡಮ್ ಹೇಳಿರೋ ಪ್ರಕಾರ ಆ ಕಾಲದಲ್ಲಿ, ಈವನ್ ಟುಡೇ ಆಲ್ಸೋ ವೆನ್ ಯು ವಿಸಿಟ್ ಅ ಟಾಯ್ ಶಾಪ್, ಅಲ್ಲಿ ಒಂದು ಮೌತಾರ್ಗನ್ ಇದ್ದೇ ಇರುತ್ತೆ. ತುಂಬ ಹಿಂದೆ ನಮ್ಮ ಅಣ್ಣ ನನಗೆ ಒಂದು ಮೌತಾರ್ಗನ್ ಪ್ರೆಸೆಂಟ್ ಮಾಡಿದ್ರು. ಏನೋ ಅದರಲ್ಲಿ ಏನೋ ಒಂದು ಹಿಂಗೆ ಮಾಡಿದ್ರೆ ಸಂತೋಷ ಅಷ್ಟೆ. ಅವ್ರು ಹೇಳಿದ ಪ್ರಕಾರ ಅದರಿಂದ ಒಂದು ಮಕ್ಕಳಿಗೆ ಲಯ ಬಗ್ಗೆ, ಆಮೇಲೆ ಸಂಗೀತದ ಬಗ್ಗೆ ಒಂದು ಆಸೆ ಬರುತ್ತೆ ಅಂತ ಹೇಳ್ಬೋದು. ನಾನು ಅವಾರ್ಡ್ ಫಂಕ್ಷನ್ನೆಲ್ಲ ಮಿಸ್ ಮಾಡಿಕೊಂಡೆ. ಅವರು ಇಬ್ಬರಿಗೂ ನನ್ನ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ನಾನು ಬರುವಾಗ ಒಂದು ಗ್ರೂಪ್ ಮಾಡ್ತಾ ಇದ್ದರು. ಇದು ಪ್ರತಿ ವರ್ಷ ನಾನಿಲ್ಲಿ ಬಂದು ಮಾತಾಡಬೇಕು ಅನ್ನೋದು ಸಾಯಿ ತೇಜಸ್ ಒಂದು ಪ್ರೀತಿಯಾನ ಒಂದು ಇನ್ವಿಟೇಷನ್. ಅದರಿಂದ ನಾನು ಹೇಳ್ತೀನಿ, ಒಂದೊಂದು ವರ್ಷವೂ ಒಂದೊಂದು ಇಂಪ್ರೂವ್ಮೆಂಟ್. ತುಂಬ ಅದು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳೋಕ್ಕೆ ಬದಲು ನಮ್ಮ ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಿ ಗ್ರೇಡ್, ಬಿ ಹೈ, ಎ ಟಾಪ್ ಅಂತ ಕೊಡ್ತಾರೆ. ಆ ಎ ಟಾಪ್ಗಿಂತ ಇನ್ನೂ ಒಂದು ಇದೆ, ಅದು ನಮ್ಮ ಆಕಾಶವಾಣಿನಲ್ಲಿ ಇಬ್ಬರಿಗೆ ಸಿಕ್ಕಿರೋದು ಅಷ್ಟೇ. ಅದು ನಮ್ಮ ಸಾಯಿ ತೇಜಸ್ ಮೂಲಕ, ಹಾರ್ಮೋನಿಕಾ ಫೌಂಡೇಶನ್ ಮೂಲಕ ಅಷ್ಟೊಂದು ಮಕ್ಕಳು ಅವ್ರು ಹೇಳಿದ ಪ್ರಕಾರ ಅಜ್ಜ, ಅಜ್ಜಿ, ಆಂಟಿ, ಅಂಕಲ್ಸ್ ಎಲ್ಲರೂ ಬಂದು ನುಡಿಸಿದ್ದಾರೆ. ಅದು ಒಂದು ನೋಡೋಕ್ಕೆ ಒಂದು ಸಂತೋಷ. ಅವರು ಹೇಳಿದರು ಅಭಂಗ್ ಬಗ್ಗೆ. ಸುಮ್ಮನೆ ಹಂಗೆ ಕಣ್ಮುಚ್ಕೊಂಡ್ರೆ ಆ ಒಂದು ಪಂಡ್ರಿಪುರಕ್ಕೆ ನಾವು ಹೋಗಿದ್ವಿ. ಪಂಡ್ರಿಪುರಕ್ಕೆ ನಾವು ಹೋಗಿದ್ವಿ ಅನ್ನೋದಕ್ಕಿಂತ ಅವನು ಇಲ್ಲಿ ಬಂದುಬಿಟ್ಟಿದ್ದಾನೆ. ಅಲ್ಲಿ ಇಲ್ಲ, ಅವನು ಪಂಡ್ರಿಪುರದಲ್ಲಿ ಇಲ್ಲ, ಇಲ್ಲಿ ಬಂದುಬಿಟ್ಟಿದ್ದಾನೆ. ಸೊ ಅವನ ದರ್ಶನ ಪೂರ್ತಿ ನಮಗೆ ಸಿಕ್ಕಿದೆ ಇವತ್ತು. ಒಂದು ತುಂಬ ಒಂದು ಎಮೋಷ್ನಲ್ ಆಗಿ ಇತ್ತು ಅಂತ ಹೇಳಿದ್ರೆ ತಪ್ಪಿಲ್ಲ. ನಮ್ಮ ಸಾಯಿ ತೇಜಸ್ ನನಗೆ ಹೆಂಗೆ ಇಂಟ್ರೊಡ್ಯೂಸ್ ಆದರು ಅಂದರೆ, ನನ್ನ ಶಿಷ್ಯೆ ಸುಮನಾಯಿಂದ ಐ ನೋ ದೇರ್ ಫ್ಯಾಮಿಲಿ. ಅವರು ತಂದೆ ತಾಯಿ ಇಲ್ಲ, ಒಂದು ಅನ್ಕಂಡೀಷ್ನಲ್ ಲವ್ ಅನ್ನೋದು ಏನು ಅಂದರೆ ಅವ್ರ ಫ್ಯಾಮಿಲಿ ನೋಡಿ ತಿಳ್ಕೊಬೇಕು. ಅಷ್ಟೊಂದು ಪ್ರೀತಿ, ಆ ಪ್ರೀತಿ ವಿಶ್ವಾಸ ಎಲ್ಲ ತುಂಬ ದೊಡ್ಡದು. ಅದೆಲ್ಲ ಬಿಡಿ, ಅದು ಬೇರೆ ಸಮಾಚಾರ. ದಟ್ ಎಮೋಷ್ನಲ್ ಫೀಲಿಂಗ್ ಈಸ್ ವಿಲ್ ಬಿ ಡಿಸ್ಟರ್ಬಿಂಗ್ ಮೀ ಲಾಟ್. ನಮ್ಮ ಸಾಯಿ ಅವರು ಇದ್ದಾರಲ್ಲ, ಅವ್ರ ಗುರುಗಳು ರೂಪಾ ಮೇಡಮ್ ಆ್ಯಂಡ್ ವಿಶ್ವನಾಥ್ ಸರ್. ನಾನೆಲ್ಲಿ ಗುರು ಅಂತ ನನಗೆ ಅರ್ಥನೇ ಆಗಿಲ್ಲ ನಿಜವಾಗ್ಲೂ. ಐ ಆಮ್ ಜಸ್ಟ್ ಎ ಟೀಚರ್ ಟು ಸುಮನಾ, ದಟ್ಸ್ ಆಲ್. ಅವರು ನನ್ನನ್ನು ಗುರುಗಳು ಅಂತ ಹೇಳುವಾಗ ನನಗೆ ಸ್ವಲ್ಪ ಸಂಕೋಚವಾಗಿದೆ. ಎನಿವೇ, ಅದು ಅವರ ಪ್ರೀತಿ ಅಂತ ಹೇಳ್ಬೋದು. ನಮ್ಮ ಸಾಯಿ ತೇಜಸ್ ಅವರು ವೋಕಲಿಸ್ಟ್, ಹಾರ್ಮೋನಿಯಂ ನುಡಿಸ್ತಾರೆ, ಲೈಟ್ ಮ್ಯೂಸಿಕ್ ಹಾಡ್ತಾರೆ, ಕ್ಲಾಸಿಕಲ್ ಮ್ಯೂಸಿಕ್ ಹಾಡ್ತಾರೆ, ಹಾರ್ಮೋನಿಕಾದಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ನುಡಿಸ್ತಾರೆ. ಇದೆಲ್ಲ ಬಿಟ್ಟು ತೇಜಸ್ ಕಿಚನ್, ಆಮೇಲೆ ಗ್ರೀಟಿಂಗ್, ಹ್ಯಾಂಡ್ ಮೇಡ್ ಗ್ರೀಟಿಂಗ್ ಕಾರ್ಡ್, ಈಗ ಹೊಸದಾಗಿ ಚಾಕ್ಲೇಟ್ಸ್, ಅಯ್ಯೋ ಅದು ಕ್ಯಾಡ್ಬರೀಸ್ ಎಲ್ಲ, ಅದು ಮುಂದೆ ಏನೂ ಇಲ್ಲ, ಪೂಜ್ಯ. ಕ್ಯಾಡ್ಬರೀಸ್ ಮುಂದೆ ಅದೆಲ್ಲ ಏನೂ ಇಲ್ಲವೇ ಇಲ್ಲ.
ಅದು ಏನು ರುಚಿ ಅಂದರೆ, ಅದು ಯಾಕೆ ಆ ರುಚಿ ಬಂದಿದೆ ಅಂದರೆ ಆ ಪ್ರೀತಿಯಿಂದ ಮಾಡುವಾಗ ಅದು ಬೇರೆ ರುಚಿ. ಇನ್ನು ಏನು ಹೇಳಬೇಕು ಅಂತ ನನಗೆ ಮಾತಾಡ್ತಾನೇ ಇರ್ಬೋದು ಅವ್ರ ಬಗ್ಗೆಲ್ಲ. ಪರಿಪೂರ್ಣವಾದ ಒಂದು ಮ್ಯೂಸಿಕ್ ಕೇಳಿದ್ದೀವಿ ನಾವೆಲ್ಲ. ಇನ್ನು ನನಗೆ ಒಂದೇ ಒಂದು ಕೊರತೆ ಏನು ಅಂದರೆ, ನಮ್ಮ ಸಾಯಿ ತೇಜಸ್ಸನ್ನು ಕರೆದು ಕರ್ನಾಟಿಕ್ ಮ್ಯೂಸಿಕ್ ಎಲ್ಲ ಸಭಾದಲ್ಲೂ ಕೊಡಬೇಕು, ಒಂದು ಆಪರ್ಚುನಿಟಿ ಕೊಡಬೇಕು ಅಂತ ನನಗೆ ತುಂಬ ಕೊರತೆ ಇದೆ. ಎಷ್ಟೋ ಫೆಸ್ಟಿವಲ್ಸ್ ನಡೀತಾ ಇದೆ ನಮ್ಮ ಬೆಂಗಳೂರಲ್ಲಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅದರ್ ಸ್ಟೇಟ್ಸ್ ಆ್ಯಂಡ್ ಅದರ್ ಸ್ಟೇಟ್ಸ್ ಫೆಸ್ಟಿವಲ್ಸ್. ನಮ್ಮ ಬೆಂಗಳೂರಲ್ಲಿ ನಮ್ಮವರೇ ಆದ ಸಾಯಿ ತೇಜಸ್ಸನ್ನು ಕರೆದು ಆ ಒಂದು ಕರ್ನಾಟಿಕ್ ಮ್ಯೂಸಿಕ್ ಕಚೇರಿ ಮಾಡೋ ಒಂದು ಆಪರ್ಚುನಿಟಿ ಕೊಡಲೇಬೇಕು, ಖಂಡಿತ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಅವರಿಗೆ ನಷ್ಟ, ಆಡಿಯನ್ಸ್ಗೆ ನಷ್ಟ. ಅಷ್ಟೇ ನಾನು ಹೇಳೋಕ್ಕೆ ಇದ್ದೀನಿ. ಅದರಿಂದ ತುಂಬ ತುಂಬ ಚೆನ್ನಾಗಿ ಇದ್ದು ಈ ಒಂದು ಕಾರ್ಯಕ್ರಮ. ಎಷ್ಟು ಜನ ಅಂತ ಟೋಟಲ್ ಎಷ್ಟು ಜನ ಇವತ್ತು? ಆಲ್ಮೋಸ್ಟ್ 125 ಹ್ಯಾವ್ ಪರ್ಫಾರ್ಮ್ಡ್ ಟುಡೇ. ತುಂಬ ತುಂಬ ಸಂತೋಷ. ಇಷ್ಟೊಂದು ಸಿಂಕ್ರನೈಸೇಷನ್, ಇಷ್ಟೊಂದು ಕೋಆರ್ಡಿನೇಷನ್ ಇದೆಲ್ಲ ಸಿಗೋದು ತುಂಬ ಕಷ್ಟ. ಈವನ್ ಸಾರಿ ಟು ಡೋಂಟ್ ಮಿಸ್ಟೇಕ್ ಗೀತಾ ಮೇಡಮ್, ಒಂದು ಪಂಚವೀಣೆ ಅಂತ ಇದ್ರೂ ಕೂಡ ಅದು ಅಷ್ಟೊಂದು ಕೋಆರ್ಡಿನೇಷನ್ ಸಿಗೋದು ತುಂಬ ಕಷ್ಟ. ಇವರುಗಳು ಅಷ್ಟು ಜನ ಒಂದು ಕೋಆರ್ಡಿನೇಷನ್ ಹಾಕ್ಕೊಂಡಿದ್ದಾರೆ ಅಂದರೆ ತುಂಬ ವಿಶೇಷವಾದ ಒಂದು ಸಮಾಚಾರ. ಅದು ಅವ್ರು ಹೇಳಿದ್ರು, ಲಯ, ರೂಪಾ ಮೇಡಮ್ ಹೇಳಿದ್ರು ಅಂತ ಅನ್ನಿಸ್ತಾ ಇದೆ. ಲಯ ಶುದ್ಧವಾಗಿತ್ತು, ಶ್ರುತಿ ಏನಾದರೂ ಅದು ಶ್ರುತಿ ವಾದ್ಯ, ಅದರಿಂದ ಏನೂ ಇದಾಗಲ್ಲ ಅಂತ. ಅವರು ಫಸ್ಟ್ ಲೆಸನ್ನಿಂದ ಹೇಳ್ಕೊಡುವಾಗ ಬ್ಯಾಕ್ಗ್ರೌಂಡಲ್ಲಿ ಆ ತಬಲಾ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾನೇ ಇರುತ್ತೆ. ಅದನ್ನ ಜೊತೆ ನುಡಿಸ್ಲೇಬೇಕು ಸ್ಟೂಡೆಂಟ್. ಯಾಕೆಂದರೆ ನಾನು ಸ್ವಲ್ಪ 1 ವರ್ಷ ಸ್ಟೂಡೆಂಟ್ ಆಗಿದ್ದೆ. ಅದಾದಮೇಲೆ ನನಗೆ ಬರಲಿಲ್ಲ. ಐ ಆಮ್ ಹಿಸ್ ಫೇಲಿಯರ್ ಸ್ಟೂಡೆಂಟ್. ಸೊ ಒಂದೊಂದು ಸ್ಟೂಡೆಂಟು ಅದನ್ನು ಅದು ತಬಲಾ ಜೊತೆಗೆ ಅಥವಾ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ನುಡಿಸ್ಲೇಬೇಕು. ಇಲ್ಲಾಂದರೆ ನೆಕ್ಸ್ಟ್ ಲೆಸನ್ ಹೇಳ್ಕೊಡಲ್ಲ. ಆ ಥರ ಒಂದು ಪ್ರಾಕ್ಟೀಸ್. ಸೊ ಲಯ ಅನ್ನೋದು ಅದನ್ನ ಜೊತೆಗೆ ಬರ್ತಾನೆ ಇರುತ್ತೆ. ಸೊ ನನಗೆ ಈ ಒಂದು ಸಂದರ್ಭ ಕೊಟ್ಟಿದ್ದಕ್ಕೆ ತುಂಬ ಮಾತಾಡಿಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹಂಸನಾದ ಫೌಂಡೇಶನ್, ಹಾರ್ಮೋನಿಕಾ ವೈಭವ ಇದೇ ರೀತಿಯಲ್ಲಿ ಎಲ್ಲ ಕಡೆಯೂ ಬೇರಿಕೆಯಾಗಿ ಬರಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಾರ್ಮೋನಿಕಾ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಜೆ ನಿಮಗೆಲ್ಲ ಭಾಳ ತಂಪು ಕೊಟ್ಟಿದೆ ಅಂತ ಅದು ಗ್ಯಾರಂಟಿ ಇದೆ. ನಿಮ್ಮ ಮುಖದಲ್ಲಿ ಎಲ್ಲ ಕಾಣ್ತಾ ಇದೆ. ಎಷ್ಟು ಚೆನ್ನಾಗಿ ಸಿಂಕ್ರನೈಸ್ ಆಗಿ ಈ ವಾದ್ಯನ ಒಂದು ಮೇಲ್ಮಟ್ಟಕ್ಕೆ ತೊಗೊಂಡು ಹೋಗೋದರಲ್ಲಿ ನಮ್ಮ ಸಾಯಿ ತೇಜಸ್ ಫಸ್ಟ್ ನಂಬರ್. ನಮ್ಮ ತಂದೆಯವರು ಹೇಳ್ತಾಯಿದ್ರು, ನೀವೆಲ್ಲ ಏನೋ ಹೆಸರು ಮಾಡ್ತೀರಿ, ಆದರೆ ಆ ಹೆಸರನ್ನು ಮುಂದೆ ತೊಗೊಂಡು ಹೋಗ್ಬೇಕಾದ್ರೆ ಶಿಷ್ಯರನ್ನು ತಯಾರು ಮಾಡಿ ಅಂತ. ನಾನು ಆ ಕಾರ್ಯ ಮಾಡ್ತಾಯಿದ್ದೀನಿ. ಆದರೆ ಇವತ್ತು ನನ್ನ ಶಿಷ್ಯ ಸಾಯಿ ತೇಜಸ್ ಗುರುಗಳನ್ನು ಮೀರಿದ ಶಿಷ್ಯ ಅನ್ನೋದಕ್ಕೆ ನಮ್ಮ ಸಾಯಿ ತೇಜಸ್. ಆಮೇಲೆ ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಎಂಥ ಟ್ಯಾಲೆಂಟ್ ಅಂದರೆ, ನೀವು ಯಾವುದೇ ಏನೋ ಇದು ಮಾಡಿ ಅದಕ್ಕೆ ಫಸ್ಟ್ ಕ್ಲಾಸ್ ಜಸ್ಟಿಫೈ ಮಾಡ್ತಾರೆ ಅವರು. ತಬಲಾ ಫಸ್ಟ್ ಕ್ಲಾಸ್ ನುಡಿಸ್ತಾರೆ, ಹಾಡ್ತಾರೆ, ಕರ್ನಾಟಕ ಸಂಗೀತ, ಸುಗಮ ಸಂಗೀತ, ಆಮೇಲೆ ಕಂಪೋಸ್ ಮಾಡ್ತಾರೆ. ನಾನು ಯಾವ್ಯಾವುದೋ ಕಂಪೋಸ್ ಮಾಡಿದಾಗ, ಸರ್ ನಾನು ಇದೊಂದು ಮಾಡಿದ್ದೀನಿ ನೋಡಿರಿ ಸರ್ ಅಂತ. ಹಾಗೆ ಆವಾಗ ಎಷ್ಟು ಖುಷಿ ಆಗುತ್ತಂದ್ರೆ, ಒಂದು ಗುರುಗಳಿಗೆ ಇಂಥ ಒಳ್ಳೆಯ ಶಿಷ್ಯ ಸಿಗಬೇಕಾದ್ರೆ ಗುರುಗಳು ಪುಣ್ಯ ಮಾಡಿರಬೇಕು.
ಅದಕ್ಕೆ ನಾನು ಭಾಳ ಖುಷಿಯಿಂದಿದ್ದೆ ಇವತ್ತು ಅಭಂಗದ ಒಂದು ಸಂತವಾಣಿ ಥರ ಭಾಳ ಚೆನ್ನಾಗಿ ಮೂಡಿ ಬಂತು. ಆಮೇಲೆ ಇದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಅವರು. ನಾನು ಒಮ್ಮೆ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ತಂದೆಯವರ ಸ್ಮರಣಾರ್ಥ ಒಂದು ಕಾರ್ಯಕ್ರಮ ಮಾಡಿದಾಗ ಇವರು ಹಾರ್ಮೋನಿಕ ನುಡಿಸ್ರಿ ಅಂತ ಹಾರ್ಮೋನಿಕ ನುಡಿಸ್ತಾ ಇದ್ದಾಗ ನುಡಿಸ್ತಾ ಅವರು ಒಂದು ಸ್ಪೀಡ್ ಹೋದರು, ಎಲ್ಲರೂ ಅಂಥೇಳಿ ಅಷ್ಟು ಸ್ಪೀಡಾಗಿ ಅಂದರೆ ಎಷ್ಟು ಕರಗತ ಮಾಡ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಒಂದೊಂದು ವಾದ್ಯಕ್ಕೆ ಒಬ್ಬೊಬ್ಬರಿಗೆ ಹೆಸರು ಕೊಡ್ತಾರೆ. ಕದ್ರಿ ಗೋಪಾಲನಾಥ್ ಅವರು ಸ್ಯಾಕ್ಸೋಫೋನ್ ಆಯಿತು, ಇನ್ನೊಬ್ಬರು ಇನ್ನು ಹೀಗೆ ಹಾರ್ಮೋನಿಕಾ ಬಂದರೆ ಅದು ಸಾಯಿ ತೇಜಸ್ ಚಂದ್ರಶೇಖರ್ ಅಂತಲೇ ಹೆಸರಾಗತ್ತೆ. ಇದು ನನಗೆ 100% ನಾನು ಗ್ಯಾರಂಟಿ ಆಗಿದ್ದೀನಿ. ಅದಾಗಲಿ, ಆದಷ್ಟು ಬೇಗ ಇವರ ಕೀರ್ತಿ ಇನ್ನೂ ಪತಾಕೆ ಇನ್ನೂ ಎತ್ತರಕ್ಕೆ ಬೆಳೀಲಿ. ಆಮೇಲೆ ನಾನು ಮೊದಲೇ ಹೇಳಿದೆ ನಿಮಗೆ, ಇಂಥ ಶಿಷ್ಯರು ಸಿಗೋದು ಗುರುಗಳಿಗೆ ಭಾಳ ಒಂದು ಪುಣ್ಯ ಮಾಡಿದರೆ ಇಂಥವ್ರು ಸಿಗ್ತಾರೆ ಅಂತ. ಆಮೇಲೆ ಅವರು ಪಾಕಶಾಸ್ತ್ರದ ಬಗ್ಗೆನೂ ಹೇಳಿದರು. ನಾನು ಆ ಚಾಕ್ಲೇಟ್ ಸವಿದಿದ್ದೀನಿ. ಆ ಚಾಕ್ಲೇಟ್ನಲ್ಲೇ ಖಾರ ಪುಡಿ ಹಾಕಿ ಅದು ಹೊಸದಾಗಿ ಆವಿಷ್ಕಾರ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಎಂದೂ ಚಾಕ್ಲೇಟು ಇಂಥವೆಲ್ಲ ತಿನ್ನೋಲ್ಲ, ಆದರೆ ಆ ಚಾಕ್ಲೇಟ್ ಪೂರ್ತಿ ಖಾಲಿ ಮಾಡಿದ್ದು ನಾನೇ. ಅಷ್ಟು ಒಳ್ಳೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನೀನು ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗ್ತೀಯಪ್ಪ ನೀನು, ಅದೊಂದು ಶುರು ಮಾಡಿಬಿಡು ಅಂತ. ಇಲ್ಲ ಸರ್, ಅಷ್ಟು ಟೈಮ್ ಇಲ್ಲ ಅಂತ. ಆದರೆ ಏನೇನೋ ಮಾಡ್ತಿರ್ತಾರೆ. ನಾವಂದ್ವಿ ನಾವೇ ಅಷ್ಟು ಸರಿ ಇಲ್ಲ, ಇನ್ನೂ ಮಾಡ್ಬೋದು ಬೇಕಾದಷ್ಟು. ಯಾಕಂದರೆ ಶಿಷ್ಯ ಇಷ್ಟೆಲ್ಲ ಮಾಡ್ತಾನೆ, ನಾವು ಗುರು ಇನ್ನೂ ಏನು ಇಲ್ವಲ್ಲಪ್ಪ ಅಂತ, ಬರೀ ಹಾಡೋದು ತಬಲಾ ಬಾರಿಸ್ತಾರೆ ಅಂತ. ಹೀಗೆ ನಿಮ್ಮೆಲ್ಲ ಪ್ರೀತಿ ಅವ್ರ ಮೇಲೆ ಇರಲಿ. ನಾವು ಪ್ರತಿ ವರ್ಷ ನಿಮ್ಮ ಕಡೆ ಬರ್ತಾನೆ ಇರ್ತೀವಿ, ನಮ್ಗೆ ಹಿಂಗೆ ಕರೀತಾನೆ ಇರ್ತಾರೆ. ನೀವೆಲ್ಲ ಬಂದು ಅವ್ರಿಗಿನ್ನೂ ಸಪೋರ್ಟ್ ಮಾಡಿರಿ. ಎಲ್ಲ ಕಡೆ ಅವರ ಕಾರ್ಯಕ್ರಮ ಸಿಗಲಿ, ಅವರು ನುಡಿಸ್ಬೇಕು ಅಂತ ನಾನು ಭಾಳ ಆಸೆ ಪಟ್ಟಿದ್ದೀನಿ. ನಾನು ಹೇಳಿದ್ದೀನಿ ಅವ್ರಿಗೆ, ನಿಮ್ಮ ಕಾರ್ಯಕ್ರಮದಲ್ಲೇ ನೀವು ಒಂದು ಏನಾದರೂ ಒಂದು ಪೀಸ್ ನುಡಿಸಿ ಅಂತ. ಅದನ್ನು ನೆಕ್ಸ್ಟ್ ಅವ್ರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನಗೆ ಈ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮಸ್ಕಾರ.